Namaste, and I welcome you all to Arun Explains 5. And also, I welcome you all back to our Am Is Are series. In this second video, we are going to master the correct usage of is in a easy peasy way. ಸ್ನೇಹಿತರೆ, ಈಗಾಗಲೇ ನಾನು ಆಮ್ ಅನ್ನೋ ಒಂದು ಉಪಯೋಗಗಳ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡು ನೀವೇನಕೈತಿ ಈ ಪಾಠನ ನೋಡಿದ್ರೆ ನಿಮ್ಗೆ ಇನ್ನೇನಕೈತಿ ಈಸಿಯಾಗಿ ತಿಳಿತೈತಿ ಅನ್ನೋ ನನ್ನ ಅನಿಸಿಕೆ. ಓಕೆನಾ? ಈಸ್ ಅಂತಂದ್ರ ನಾ ಮತ್ತೊಂದ್ಸಲ ಹೇಳ್ತೇನೆ, ಹಿಂದಿನ ವಿಡಿಯೋನಾಗೂ ನಾ ಹೇಳೇನಿ. ಇದು ಪರಿಸ್ಥಿತಿ ಹೆಂಗೈತಿ, ಸ್ಥಿತಿ ಹೆಂಗೈತಿ, ಅದ್ರ ಪ್ರಕಾರ ಕನ್ನಡದಾಗ ಏನಕೈತಿ ಮೀನಿಂಗ್ಗಳು ಏನಕೈತಿ ಚೇಂಜ್ ಆಕೈತಿ. ಇಲ್ಲಿ ಈಸ್ ಅನ್ನೋ ಒಂದು ಪದ ಏನೈತಿ, ಇದ್ರ ಅರ್ಥ ಇರುವಂತ ನೀವು ತಗೋರಿ. ಏನಂತ ತಗೋರಿ? ಇರುವಂತ. ಏನಿರೋದಪ್ಪ ಈಗ ಇರೋದಂತಂದ್ರೆ ಈ ಈಸ್ ಅನ್ನೋದನ್ನ ನೀವು ವರ್ತಮಾನ ಕಾಲದಲ್ಲಿ ಮಾತ್ರ, ಅಂದ್ರೆ ವರ್ತಮಾನ ಕಾಲದಲ್ಲಿ ಬರುವಂತ ರೂಪಗಳೇನಿರ್ತಾವಲ್ಲ ಅಲ್ಲಿ ಅಷ್ಟ ನೀವು ಏನಕೈತಿ ಬಳಕೆ ಮಾಡ್ಬೇಕು. ಅಂದ್ರ ಆಮ್ ಈಸ್ ಆರ್ ಅನ್ನೋದು ಒಂದು ಟು ಬಿ ವರ್ಬ್ ನ ರೂಪಗಳು ಅಂತ ನಾ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳೇನಿ. ಜಸ್ಟ್ ನೋಡ್ಕೊರಿ ಆ ವಿಡಿಯೋನ. ಓಕೆನಾ? ಜಸ್ಟ್ ನೋಡ್ರಿ. ಈಸ್ ಅನ್ನ ನಾವೆಲ್ಲ ಬಳಕೆ ಮಾಡ್ತೇವಿ. ಈಸ್ ಇನ್ನ ಮೊದಲನೇದಾಗಿ ತೃತೀಯ ಪುರುಷ ಅಂದ್ರೆ ಥರ್ಡ್ ಪರ್ಸನ್ಸ್ ಅಂತ ನಾವ್ ಅಂತೀವಿ. ಯಾರಪ್ಪ ಅವರು ಅಂತಂದ್ರ ಅವನು ಅಥವಾ ಇವನು, ಹಿ ಈಸ್. ಓಕೆನಾ? ಅವಳು ಅಥವಾ ಇವಳು, ಶಿ ಈಸ್. ಅದು ಅಥವಾ ಇದು, ಇಟ್ ಈಸ್. ಅದೇ ರೀತಿ ಸಿಂಗ್ಯುಲರ್ ನೌನ್ಸ್, ಇಲ್ಲಿ ನಾನು ಜಸ್ಟ್ ನಿಮ್ಗೆ ಏನಕೈತಿ ನೌನ್ಸ್ ಅಂತ ಕೊಟ್ಟೇನಿ. ಇಲ್ಲಿ ಸಿಂಗ್ಯುಲರ್ ನೌನ್ಸ್ ಮಾತ್ರ ಹೇಳ್ಬೇಕು. ಸಿಂಗ್ಯುಲರ್ ನೌನ್ಸ್ ಅಂತಂದ್ರ ಏಕವಚನದಲ್ಲಿ ಬರುವಂತ ನಾಮಪದಗಳು. ಫಾರ್ ಎಕ್ಸಾಂಪಲ್ ಅರುಣ್ ಅಂತ ಇರ್ಬೋದು, ನಿಶಾ ಅಂತ ಇರ್ಬೋದು, ಪ್ರಜ್ವಲ್ ಅಂತ ಇರ್ಬೋದು, ಆಮೇಲೆ ರೋಹಿತ್ ಅಂತ ಇರ್ಬೋದು, ರೇಣು ಅಂತ ಇರ್ಬೋದು. ಒಂದೊಂದು ಹೆಸರುಗಳು ಮಾತ್ರ ಇಲ್ಲಿ ಏನಕೈತಿ ಬರಬೇಕು. ಅಲ್ಲಿ ನೀವು ಈಸ್ ಅನ್ನ ಬಳಕೆ ಮಾಡ್ತೀರಿ. ನೆಕ್ಸ್ಟ್ ದಿಸ್ ಈಸ್, ಇದು ಇದೆ. ದ್ಯಾಟ್ ಈಸ್, ಅದು ಇದೆ. ಇಲ್ಲಿ ನೀವೇನಕೈತಿ ಬಳಕೆ ಮಾಡ್ತೀರಿ. ಇದೇ ರೀತಿ WH ಫಾರ್ಮ್ ದಲ್ಲಿ ಬರುವಂತಹ ಪ್ರಶ್ನೆಗಳೇನಿರ್ತಾವು ಅಲ್ಲಿ ಕೂಡ ನೀವು ಈಸ್ ನ ಬಳಕೆ ಮಾಡಬಹುದು. ಎಕ್ಸಾಂಪಲ್ ವಾಟ್ ಈಸ್, ವೇರ್ ಈಸ್, ವೆನ್ ಈಸ್, ಹೂ ಈಸ್, ವೈ ಈಸ್, ಹೌ ಈಸ್. ಈ ರೀತಿ ಎಲ್ಲ ನೀವು ಸೆಂಟೆನ್ಸ್ಗಳನ್ನ ಮಾಡಬಹುದು. ಇದಕ್ಕೆ ಉದಾಹರಣೆಗಳನ್ನ ನೋಡೋಣ. ಈಸ್ ನ ಎಕ್ಸಾಕ್ಟ್ ವೇನಾಗ ಹೆಂಗ್ ಬಳಕೆ ಆಕೈತಿ ಅನ್ನೋದು ನಾನು ನಿಯಮ ಅಂತ ಹೇಳಿ ಕೆಳಗಡೆ ಬರ್ದೇನೆ. ಹಿ ಈಸ್, ಶಿ ಈಸ್, ಇಟ್ ಈಸ್, ಅರುಣ್ ಈಸ್, ನಿಶಾ ಈಸ್, ದಿಸ್ ಈಸ್, ದ್ಯಾಟ್ ಈಸ್. ಅದೇ ರೀತಿ ನಾನು ಎಕ್ಸ್ಪ್ಲೈನ್ ಮಾಡಿದ್ನಿ. WH ಫಾರ್ಮ್ಯಾಟ್ ದಲ್ಲಿ ಕೂಡ ಅಲ್ಲಿ ಈಸ್ ನ ಕೂಡ ನೀವು ಬಳಕೆ ಮಾಡಬಹುದು. ಈಗ ನೋಡ್ರಿ ಎಕ್ಸಾಂಪಲ್ಸ್ ನೋಡೋಣ. ಹಿ ಈಸ್ ಎ ಬಾಯ್, ಅವನು ಒಬ್ಬ ಹುಡುಗ. ಅದೇ ರೀತಿ ಅವನು ಒಬ್ಬ ವೈದ್ಯ, ಅವನು ಒಬ್ಬ ವೈದ್ಯ. ಹಿ ಈಸ್ ಎ ಡಾಕ್ಟರ್. ಏನಂತ ಬಳಕೆ ಮಾಡ್ತೀರಿ? ಹಿ ಈಸ್ ಎ ಡಾಕ್ಟರ್. ನೆಕ್ಸ್ಟ್ ಅವನು ಒಬ್ಬ ಮೆಕ್ಯಾನಿಕ್, ಹಿ ಈಸ್ ಎ ಮೆಕ್ಯಾನಿಕ್. ಸೆಂಟೆನ್ಸ್ ತಿಳಿತಾ? ನೆಕ್ಸ್ಟ್ ಇದನ್ನ ಮುಂದುವರೆದ ಕಾಲದಲ್ಲಿ ಬಳಕೆ ಮಾಡಬಹುದೇನು? ಡೆಫಿನೆಟ್ಲಿ ಬಳಕೆ ಮಾಡಬಹುದು. ಅಂದ್ರ ಕಾರ್ಯ ಮುಂದುವರೆದೈತಿ ಅಥವಾ ಕೆಲಸ ಮುಂದುವರೆದೈತಿ, ಅಲ್ಲಿ ಡೆಫಿನೆಟ್ಲಿ ನೀವೇನಪ್ಪಾ ಅಂತಂದ್ರ ಈಸ್ ನ ಬಳಕೆ ಮಾಡಬಹುದು. ಯಾಕಂದ್ರೆ ವರ್ತಮಾನ ಕಾಲ ಐತಿ. ಮುಂದುವರೆದೈತಪ್ಪ ಅಂತಂದ್ರ ವರ್ಬ್ ಜೊತೆ ಏನಕೈತಿ ING ನ ನೀವು ಬಳಕೆ ಮಾಡ್ಲೇಬೇಕಾಗೈತಿ. ಓಕೆನಾ? ಅದೊಂದು ಸೆಂಟೆನ್ಸ್ ಹೇಳ್ರಪ್ಪ ಅಂದ್ರೆ ನೋಡ್ರಿ. ಎಕ್ಸಾಂಪಲ್ ಇಲ್ಲಿ ಬರೀತೀನಿ. ಹಿ ಈಸ್ ವಾಚಿಂಗ್, ಹಿ ಈಸ್ ವಾಚಿಂಗ್ ಮ್ಯಾಚಸ್. ಓಕೆ, ನಾ ಸಿ ಅಂತ ಬರ್ದಿರ್ತೀನಿ. ಓಕೆ, ಮ್ಯಾಚಸ್ ನೋಡ್ರಿ. ಹಿ ಈಸ್ ವಾಚಿಂಗ್ ಕ್ರಿಕೆಟ್ ಮ್ಯಾಚಸ್. ಇದು ಓಕೆ, ಕ್ರಿಕೆಟ್ ಮ್ಯಾಚಸ್. ಸಿ ಅಂತಂದ್ರೆ ಮತ್ತೆ ಬೇರೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಸೊ ಹಿ ಈಸ್ ವಾಚಿಂಗ್ ಕ್ರಿಕೆಟ್ ಮ್ಯಾಚಸ್. ನೆಕ್ಸ್ಟ್ ಅವನು ಓದುತ್ತಾ ಇದ್ದಾನೆ. ಹಿ ಈಸ್ ರೀಡಿಂಗ್. ಅವನು ಕಲಿಯುತ್ತಿದ್ದಾನೆ. ಹಿ ಈಸ್ ಲರ್ನಿಂಗ್. ಅವನು ಕುಣಿಯುತ್ತಿದ್ದಾನೆ. ಹಿ ಈಸ್ ಡಾನ್ಸಿಂಗ್. ತಿಳಿತಲ್ಲ? ಇದೇ ರೀತಿ ಶೀದಲ್ಲಿ ಕೂಡ ಅದೇ ರೀತಿನ ಸೆಂಟೆನ್ಸ್ ಆಕೈತಿ. ಅದರಲ್ಲಿ ಸ್ತ್ರೀಲಿಂಗ ಬರೋದ್ರಿಂದ ಹೆಣ್ಣು ಜಾತಿಗೆ ಮಾತ್ರ ನಾವು ಬಳಕೆ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಶಿ ಈಸ್ ಮೈ ಸಿಸ್ಟರ್. ಓಕೆ, ಅವಳು ನನ್ನ ಸಹೋದರಿ. ಶಿ ಈಸ್ ಮೈ ಮದರ್. ಅವಳು ನನ್ನ ತಾಯಿ. ನೆಕ್ಸ್ಟ್ ಅವಳು ನನ್ನ ಹೆಂಡತಿ. ಶಿ ಈಸ್ ಮೈ ವೈಫ್. ಅದೇ ರೀತಿ ಅವಳು ನನ್ನ ವಿದ್ಯಾರ್ಥಿನಿ. ಶಿ ಈಸ್ ಮೈ ಸ್ಟೂಡೆಂಟ್. ಅವಳು ಬಹಳ ಸುಂದರವಾಗಿ ಅದಾಳಪ್ಪ. ಇಲ್ಲಿ ನಾವೇನ್ ಮಾಡಾಕತ್ತೇವಿ? ಸೆಂಟೆನ್ಸ್ ಗಳಲ್ಲಿ ಏನಕೈತಿ ವಿಶೇಷತೆನ ಹಾಕಾಕತ್ತೇವಿ. ಓಕೆ, ಸೊ ಅವಳು ಸುಂದರವಾಗಿ ಅದಾಳ. ಸೊ ಶಿ ಈಸ್ ಬ್ಯೂಟಿಫುಲ್. ಅದೇ ರೀತಿ ಸರ್ ಹುಡುಗರಿಗೆ ಒಂದು ಹೇಳ್ರಲ್ಲಿ ಅಂತ ನಿಮ್ ಬಂದಾಗ ಹಿ ಈಸ್ ಹ್ಯಾಂಡ್ಸಮ್. ಹಿ ಈಸ್ ಹ್ಯಾಂಡ್ಸಮ್. ತಿಳಿತಲ್ಲ? ಸೊ ಈ ರೀತಿ ಏನಕೈತಿ ವಿಶೇಷತೆನ ಕೊಡೋದಿತ್ತು, ಅಲ್ಲಿನೂ ಹಾಕ್ರಿ. ಕಾರ್ಯ ಮುನ್ನಡೆಯಕತ್ತಿರ್ತೈತಿ, ಅಲ್ಲಿನೂ ನೀವು ಬಳಕೆ ಮಾಡ್ರಿ. ಎನಿಥಿಂಗ್ ವುಡ್ ಬಿ ಫೈನ್. ಓಕೆ, ನೆಕ್ಸ್ಟ್ ಇಟ್ ಈಸ್. ಓಕೆ, ಇಟ್ ಈಸ್ ಅಂತ ಬಂದಾಗ ಇಟ್ ಈಸ್ ಎ ಬಾಕ್ಸ್. ಓಕೆ, ಇಟ್ ಈಸ್ ಎ ಪೆನ್ಸಿಲ್. ಇಟ್ ಈಸ್ ಎ ಪೆನ್ಸಿಲ್. ನೆಕ್ಸ್ಟ್ ಇಟ್ ಈಸ್ ಎ ಬೋರ್ಡ್. ಕೇಳ್ತಲ್ಲ? ಈ ರೀತಿ. ನೆಕ್ಸ್ಟ್ ಇಲ್ಲಿ ನೌನ್ಸ್ಗಳು ಬಂದಾಗ ಸೆಂಟೆನ್ಸ್ಗಳು ನೋಡ್ರಿ. ಒಂದ್ ಹೆಸರು ಬಂತು. ನೆಕ್ಸ್ಟ್ ಅಭಿಷೇಕ್ ಈಸ್ ಎ ಗುಡ್ ಬಾಯ್. ಪ್ರಜ್ವಲ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ನೆಕ್ಸ್ಟ್ ಅರುಣ್ ಈಸ್ ಅ ಟಾಲ್ ಮ್ಯಾನ್. Arun is a tall man. Next,
ಪ್ರೀತಿ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಇದೆಲ್ಲ ಒಂದೊಂದು ಹೆಸರುಗಳು ಬಂತು, ಇಲ್ಲಿ ನೌನ್ಸ್ ಗಳಲ್ಲಿ ನೀವು ಬಳಕೆ ಮಾಡಿದ್ರಿ, ಹೌದಾ? ನೆಕ್ಸ್ಟ್ ದಿಸ್ ದ್ಯಾಟ್ ಅಂತ ಬಂದಾಗ ಒಂದು ವಸ್ತು ಸಮೀಪದಲ್ಲಿ ಇತ್ತು, ಅಲ್ಲಿ ದಿಸ್ ಈಸ್ ಅಂತ ಬಳಕೆ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಎ ಸ್ಟೈಲಸ್, ಹೌದಾ? ದಿಸ್ ಈಸ್ ಎ ರಿಸ್ಟ್ ವಾಚ್, ದಿಸ್ ಈಸ್ ಎ ಶರ್ಟ್, ದಿಸ್ ಈಸ್ ಎ ಬೋರ್ಡ್. ನೆಕ್ಸ್ಟ್ ದ್ಯಾಟ್ ಅಂತಂದ್ರೆ ಒಂದು ವಸ್ತು ದೂರದಲ್ಲೇ ಐತಿ, ಅಲ್ಲಿನ ದ್ಯಾಟ್ ಅಂತ ಬಳಕೆ ಮಾಡ್ತೀನಿ. ನೋಡ್ರಿ, ಇದ್ರೊಳಗೆ ನಿಮ್ ಮತ್ತೆ ಟಾಪಿಕ್ಗಳು ಕೂಡ ಕವರ್ ಅಪ್ ಆಗ್ಬಿಡ್ತು, ಓಕೆನಾ? ಸೊ ಒಂದು ವಸ್ತು ಕಣ್ಣಿ ಕಾಣಿಸ್ತೈತಿ, ದೂರದಲ್ಲೇ ಇದೆ, ಅಲ್ಲಿ ದ್ಯಾಟ್ ಬಳಕೆ ಮಾಡ್ತೇನೆ. ಎಕ್ಸಾಂಪಲ್, ದ್ಯಾಟ್ ಈಸ್ ಎ ಚೇರ್, ದ್ಯಾಟ್ ಈಸ್ ದ ಸನ್, ದ್ಯಾಟ್ ಈಸ್ ಮೈ ಕಾರ್, ದ್ಯಾಟ್ ಈಸ್ ಎ ಬಾಟಲ್. ಇಲ್ಲಿ ಈಸ್ ಅಂತ ಬಂತಲ್ಲ, ಈ ರೀತಿ ನೀವೇನಕೈತಿ ಸಿಂಪಲ್ ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲ ರೂಪದ ಒಂದು ವಾಕ್ಯಗಳನ್ನ ನೀವು ಮಾಡ್ಕೊಂಡ್ರಿ. ಅದೇ ರೀತಿ ಮುಂದುವರೆದ ವರ್ತಮಾನ ಕಾಲ ರೂಪದ ಕೂಡ ವಾಕ್ಯಗಳನ್ನ ನೀವು ಮಾಡ್ಕೊಂಡ್ರಿ. ಮುಂದುವರೆದಿತ್ತು ING ಹಚ್ತೀರಿ, ಮುಂದುವರೆದಿಲ್ಲ ಸಾಮಾನ್ಯದಲ್ಲ ಐತಿ, ಅಲ್ಲಿ ING ಹಚ್ಚಂಗಿಲ್ಲ. ತಿಳಿತಾ ಸ್ನೇಹಿತರೆ? ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್ ಅಂಡ್ ಜಸ್ಟ್ ಡೂ ಹ್ಯಾವ್ ಅ ಲುಕ್. ಓಕೆ, ರೈಟ್ ವೇದಲ್ಲಿ ಹೆಂಗ್ ಬರ್ದೆ ನೋಡ್ರಿ. ಹಿ ಈಸ್ ಎ ಸ್ಟೂಡೆಂಟ್, ಅವನು ಒಬ್ಬ ವಿದ್ಯಾರ್ಥಿ. ಇಲ್ಲಿ ಎ ಬರೋದ್ರಿಂದ ಒಂದು ಅಂತ ಅರ್ಥ. ಹಿ ಈಸ್ ಹ್ಯಾಂಡ್ಸಮ್, ಇಲ್ಲಿ ಹ್ಯಾಂಡ್ ಸಮ್ ಅಂತ ಓದಬಾರ್ದು, ಡಿ ಸೈಲೆಂಟ್ ಆಕೈತಿ, ಹ್ಯಾಂಡ್ಸಮ್. ಓಕೆ, ಹಿ ಈಸ್ ಹ್ಯಾಂಡ್ಸಮ್. ನೆಕ್ಸ್ಟ್, ಶಿ ಈಸ್ ಮೇನಕಾ, ಅವಳು ಮೇನಕಾ ಇದ್ದಾಳೆ. ಅಂದ್ರೆ ಇದ್ದಾಳೆ ಅಂತಂದ್ರೆ ಬೇರೆ ರೀತಿ ತೊಗೊಳಕ್ ಹೋಗ್ಬೇಡ್ರಿ, ಅವಳು ಮೇನಕಾ ಅಂತ ನೀವು ತಿಳ್ಕೊರಿ. ನೆಕ್ಸ್ಟ್, ಶಿ ಈಸ್ ರೀಡಿಂಗ್, ಅವಳು ಓದುತ್ತಾ ಇದ್ದಾಳೆ. ನೆಕ್ಸ್ಟ್, ಇಟ್ ಈಸ್ ಎ ಬುಕ್, ಅದು ಒಂದು ಪುಸ್ತಕ. ನೆಕ್ಸ್ಟ್, ಅಭಿ ಈಸ್ ಗೋಯಿಂಗ್ ಟು ಟೌನ್, ಅಭಿ ಟೌನ್ಗೆ ಹೋಗುತ್ತಿದ್ದಾನೆ. ಟೌನ್ ಅಂತಂದ್ರೆ ಇಲ್ಲಿ ನಾವು ಒಂದು ತಾಲೂಕು ಅಂತ ತಗೋರಿ, ಅಥವಾ ಊರು ಅಂತ ತಗೋರಿ. ಓಕೆ, ನೆಕ್ಸ್ಟ್, ರೋಮಾ ಈಸ್ ಯಾವ್ನಿಂಗ್ ಇನ್ ದ ಕ್ಲಾಸ್, ರೋಮಾ ತರಗತಿಯಲ್ಲಿ ಆಕಳಿಸುತ್ತಿದ್ದಾಳೆ. ಯಾವ್ನಿಂಗ್ ಅಂದ್ರೆ ಆಕಳಿಸುತ್ತಿದ್ದಾಳೆ. ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಇದು ನಾವು ರಾಂಗ್ ವೇನ ಹೆಂಗ್ ಬರೀತೇವೆ ನೋಡ್ರಿ. ಈಸ್ ನ ನುಂಗಿ ಬಿಡ್ತೇವಿ. ಏನ್ ಮಾಡ್ತೇವಿ? ನುಂಗಿ ಬಿಡ್ತೇವಿ. ಓಕೆ, ಹಿ ಎ ಸ್ಟೂಡೆಂಟ್, ಹಿ ಎ ಸ್ಟೂಡೆಂಟ್, ಈಸ್ ಹೋಯ್ತು. ನೆಕ್ಸ್ಟ್, ಹಿ ಹ್ಯಾಂಡ್ಸಮ್, ಹಿ ಹ್ಯಾಂಡ್ಸಮ್. ಈ ರೀತಿ ಈಸ್ ನ ಹಾರಿಸ್ಬಿಡ್ತಾರೆ. ಸೊ ಇದೇನಕೈತಿ, ತಪ್ಪು ಸೆಂಟೆನ್ಸ್ಗಳು ಬರ್ತಾವು. ಇದೇನ್ ಸೆಂಟೆನ್ಸ್ ಐತಿ, ಇದ್ರದ್ದು ನೀವು ರಾಂಗ್ ವೇನು ಕೂಡ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ಅಂತ ತಿಳ್ಕೊಂಡಿರ್ತೇನೆ. ಸೊ ವಿಡಿಯೋ ಬಹಳ ಲೆಂದಿ ಆಗ್ಬಾರ್ದು ಅಂತ ಹೇಳಿ ನಾನು ಶಾರ್ಟ್ ಕಟ್ ಆಗಿ ತೋರ್ಸಾಕತ್ತೇನೆ. ಆಮೇಲೆ ನೀವು ಸೆಂಟೆನ್ಸ್ಗಳನ್ನ ಮನ್ಯಾಗ ಮಾಡ್ರಿ, ನಾನು ಈಗ ಹೇಳ್ತಾ ಹೋಗ್ತೀನಿ, ನೀವು ಅಲ್ಲಿ ನೀವು ಕರೆಕ್ಷನ್ ಮಾಡ್ತಾ ಹೋಗ್ರಿ. ಓಕೆ, ಅವನು ನನ್ನ ಗೆಳೆಯ, ಇನ್ನು ಇಂಗ್ಲಿಷ್ನಾಗ ಬರೀರಿ. ನೆಕ್ಸ್ಟ್, ಅವನು ಇಂಗ್ಲಿಷ್ ಭಾಷೆಯನ್ನು ಕಲಿಯುತ್ತಿದ್ದಾನೆ, ಅವಳು ನೀರನ್ನು ಕುಡಿಯುತ್ತಾ ಇದ್ದಾಳೆ, ಅದು ಒಂದು ಕುರ್ಚಿ. ನೆಕ್ಸ್ಟ್, ಇದು ಒಂದು ತರಗತಿ. ನನ್ನ ಗೆಳೆಯ ರೋಹಿತ್ ಅಮೆರಿಕಾಗೆ ಹೋಗುತ್ತಾ ಇದ್ದಾನೆ. ಸೊ ಇದನ್ನೆಲ್ಲ ನೀವು ಸೆಂಟೆನ್ಸ್ಗಳನ್ನ ನೀವು ಬರೀರಿ, ಆಮೇಲೆ ಕಾಮೆಂಟ್ ಸೆಕ್ಷನ್ ದಲ್ಲಿ ಕೂಡ ಹೇಳ್ರಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡಿರ್ತೇನೆ, ಕಾನ್ಸೆಪ್ಟ್ ತಿಳಿದೈತಿ ಅಂತ ಭಾವಿಸಿರ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಆರ್ ಫಾರ್ಮ್ ಅನ್ನ ಬಳಕೆ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೀಶಿಯಸ್ ಟೈಮ್ ಅಂಡ್ ಥ್ಯಾಂಕ್ ಯು ಅಗೇನ್.